ನಮಸ್ಕಾರ ವೀಕ್ಷಕರೇ, ನಿಮಗೆ ಶತ್ರುಗಳಿಂದ ಬಹಳ ಕಾಟ ಇದ್ದರೆ, ಶತ್ರುಗಳು ನಿಮಗೆ ಬದುಕಕ್ಕೆ ಬಿಡ್ತಾ ಇಲ್ಲ, ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಇದ್ರೆ ವೀಕ್ಷಕರೇ ಶತ್ರುಗಳನ್ನು ನಮಸ್ಕಾರ ವೀಕ್ಷಕರೇ, ನಿಮಗೆ ಶತ್ರುಗಳಿಂದ ಬಹಳ ಕಾಟ ಇದ್ದರೆ, ಶತ್ರುಗಳು ನಿಮಗೆ ಬದುಕಕ್ಕೆ ಬಿಡ್ತಾ ಇಲ್ಲ, ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಇದ್ರೆ ವೀಕ್ಷಕರೇ ಶತ್ರುಗಳನ್ನು ನಿಮ್ಮ ಕೈಯಿಂದಲೇ ನೀವು ನಾಶ ಮಾಡಬಹುದು. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ವೀಕ್ಷಕರೇ, ಅಕ್ಷತೆಯಿಂದ ಈ ರೀತಿಯಲ್ಲಿ ಒಂದು ಮಂಡಲವನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು 5 ಲಿಂಬೆ ಹಣ್ಣನ್ನು ತಗೊಳ್ಳಿ. 5 ಲಿಂಬೆ ಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀರಿ ವೀಕ್ಷಕರೇ. ಆಯ್ತಾ, ನಾನು ಎಕ್ಸಾಂಪಲ್ ಆಗಿ ರಮೇಶ್ ಅಂತ ಬರೆದಿದ್ದೀನಿ ವೀಕ್ಷಕರೇ. ನೀವು ನಿಮ್ಮ ಶತ್ರುವಿನ ಹೆಸರನ್ನು 5 ಲಿಂಬೆ ಹಣ್ಣಿನ ಬರೀರಿ. ಅದಾದ್ಮೇಲೆ ಒಂದು ಗೊಂಬೆ, ಆಯ್ತಾ, ಒಂದು ಗೊಂಬೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀರಿ. ಆಯ್ತಾ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ